ನೋಡಿ ಕಲಿಬೇಕು ನೀನು. ನಮ್ಗೆ ಈ ಥರದವೆಲ್ಲ ಟಾಸ್ಕ್ಗಳು ಕೊಟ್ಟರೆ ಸಾಕಾದಾಗ ಮಾಡ್ತೀವಿ. ಎಲ್ಲಿ ಎಷ್ಟು ನುಗ್ಗೆ ಸೊಪ್ಪು ಮರ ಹುಡ್ಕೊಂಡು ಕಿತ್ಕೊ ಬರ್ತೀರಾ? ಅದು ತಗೊಂಡೋಗಿ ಎಲ್ಲಿ ಕೊಡ್ಲವ? ಅಂದರೆ ನಮಗೆ ಉಪಯೋಗ ಆಗಷ್ಟು ಮಾತ್ರ ಕಿತ್ಕೋಬೇಕು. ಸುಮ್ಮನೆ ಅನ್ನೆಸರಿ ಕಿತ್ಕೊಳ್ಳೋದು ಒಳ್ಳೇದಲ್ಲ. ಎಲ್ಲಿ ಏನೂ ಕಾಣಂಗಿಲ್ಲ ಕಣ್ಣಿಗೆ. ನಿಧಾನ, ಹುಷಾರು ಅಲ್ಲಿ. ನೋಡಿ ಎಂತ ಏನು ಇರಳಿಕಾಯಿ ಅಂತ. ಇರಳಿಕಾಯಿನಾ? ಬರ್ಲಾ? ಕೊಡಿಲಿ, ನಾನು ಬರ್ತೀನಿ. ನನ್ನ ಕೈ ಉದ್ದ ಇದೆ. ಸಾಕು ಕೊಡುವ ಹೋಗ್ತೀನಲ್ಲ. ಅಲ್ಲೆಲ್ಲ ನಾನು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ. ಇವ್ರನ್ನ ಇರಳಿಕಾಯಿ ಹಾಕಂತವ್ರೆ. ಸ್ಮೆಲ್ ಚೆನ್ನಾಗಿ ಬರ್ತಿದೆ ಒಟ್ಟಿನಲ್ಲಿ. ಏನು ಸ್ಮೆಲ್ ಬರ್ತಿದೆ ಅದು? ಕಳ್ಳಿ 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 ಇರಳಿಕಾಯಿ ಕಳ್ಳಿ ನುಗ್ಗೆ ಸೊಪ್ಪು ಕಳ್ಳಿ. ಹೋಗೋ ಬರೋರೆಲ್ಲ ನೋಡ್ಕೊಂಡು ಹೋಯ್ತಾರೆ. ಸಾಕಾ? ಸಿಟಿಗಳಲ್ಲಿ ಸದ್ಯ ಇನ್ನ ತುಂಬ್ಕೋತಾರೆ ಅನ್ಕೊಂಡೆ. ಬನ್ನಿ ಕಡೆ ಬನ್ನಿ. ಅಯ್ಯೋ ಒಬ್ಬ ಬೆಳ್ಕತ್ತಾರೆ. ಅದು ಲ್ಯಾಪ್ಟಾಪ್ ಇರೋದು ಬ್ಯಾಗಲ್ಲಿ. ಇವರು ಇರಳಿಕಾಯಿ ತುಂಬ್ಕೊಳಕ್ಕೆ ಇಟ್ಕೊಂಡವ್ರೆ ಅದನ್ನ. ಚಂದ ಅಲ್ವಾ ಹಿಂಗೆ? ಕಿತ್ಕೊಳ್ಳೋದು ಕತ್ಕೊಳ್ಳೋದು. ಎಷ್ಟು ಅಲಿಸಿದ್ದಾರೆ ಅಂದರೆ ಇವತ್ತು ಒಂದು ಹಾಲ್ ಟಿಕೆಟ್ ಇಸ್ಕೊಳ್ಳೋಕ್ಕೆ ಕಡಿಮೆ ಅಂದರೂ 2 hours ಮೇಲೆ ಓಡಾಡಿದ್ದೀನಿ. ಅಲ್ಲಿಂದ ಇಲ್ಲಿಗೆ, ಮೇಲಿಂದ ಕೆಳಗೆ ಒಂದು 10 ಸಲ ಓಡಾಡಿಸ್ಕೊಂಡು ಸೈನ್ ಮಾಡಿಸ್ಕೊಂಡು ಕೊನೆಗೋಗಿ ಇಸ್ಕೊಂಡು ಇವರು ಇಲ್ಲೆಲ್ಲ ನಲಿಕಾಯಿ ಎಲ್ಲ ಕಿತ್ಕೊಂಡ್ರು. ನಲಿಕಾಯಿ ಎಲ್ಲ ಸರಿ, ಇರಳಿಕಾಯಿ ಎಲ್ಲ ಕಿತ್ಕೊಂಡ್ರು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಕಪ್ಪು ಮುಟ್ಟಿದ್ದೀನ? ಇಲ್ಲೆಲ್ಲ ಬರೀ ಕಬ್ಬಿನ ಗದ್ದೆನೇ ಇರೋದು. ನೋಡಿ ನೋಡಿ ಎಲ್ಲ ಐತೆ ನೋಡು. ನಾನು ಬಿಡ್ತೀನ? ಹಂಗೆ ಮುಟ್ಟಲ್ಲ ನಾನು ಒಳ್ಳೆವಳು. ಕಪ್ಪು ನೋಡಿ ಹೆಂಗೈತೆ. ನಾನು ಕಪ್ಪು ಮುಟ್ಟಿದ್ದೀನ? ಅದು ಕಿತ್ಕೊಂಡು ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ಮುಟ್ಟಿಲ್ಲ. ಇಲ್ಲ ಈಗ ಮನೆಗೆ ಹೋಗೋಣ. ನುಗ್ಗೆ ಸೊಪ್ಪು ಮನೆಗಲ್ಲ, ಅದೆಲ್ಲೋ ನುಗ್ಗೆ ಸೊಪ್ಪು ನೋಡಿದಾರಂತೆ. ಈಗ ಅದನ್ನ ಎಲ್ಲಿ ನೋಡಿರುತ್ತಾವ? ಇಲ್ಲೇ ನಾನು 100 ಮೀಟ್ರ್ ಮುಂದೆ. ಈ ಕಡಿಮೆ ಇಲ್ಲ. ಬನ್ನಿ ಕೇಸ್ ಹಾಕೊಳ್ಳಿ ಯಾರಾದ್ರೂ ಬಂದು. ಅಲ್ಲಿ ಮ್ಯಾಂಗೋ ಐತೆ. ನಾನು ಒಳ್ಳೆವಳು, ಅಷ್ಟೊಂದು ಕೆಟ್ಟೋಳಾಗಲ್ಲ. ಏನು ಗೊತ್ತಾ, ನನಗೆ ಸ್ವಲ್ಪ ಇಷ್ಟ ಇರಳಿಕಾಯಿ. ನಮ್ಮ ಅಮ್ಮಗೆ ತುಂಬ ದಿನದಿಂದ ಹೇಳ್ತಾ ಇದ್ದೆ ಇರಳಿಕಾಯ್ದು ಉಪ್ಪಿನಕಾಯಿ ಮಾಡ್ಕೊಡಮ್ಮ ಅಂತ. ಪಾಪ ನಮ್ಮ ಅಮ್ಮಂಗೆ ಎಲ್ಲೂ ಸಿಗ್ತಾನೆ ಇರಲಿಲ್ಲ. ಅದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ತರ್ತಿದ್ರು ಅವರು. ಇಲ್ಲೇ ಸಿಕ್ಕೈತೆ, ತಗೋಬಾರ್ದಾ? ನಂಗಿನ್ನು 1 ಅವರಲ್ಲಿ ಎಕ್ಸಾಮ್ ಇದೆಮ್ಮ, ನಡೀರಿ ಬೇಗ ಹೋಗೋಣ. ಮಾಡ್ಕೊಡ್ತೀನಿ. ನಿಜ ನಾನು ಇವತ್ತು ಬಸ್ಸಾರು ಮಾಡ್ಕೊಟ್ಬಿಟ್ಟು ಹೋಗ್ತಿಲ್ಲ. ಇಲ್ಲೇ ಅಲ್ಲಿ ಎಲ್ಲ ಐತೆ. ಸರಿ ನಡಿ. ಕೊಡಿ. ಕೀ ಎತ್ಕೊಂಡು ಹೋಗ್ಬಿಟ್ರೆ ಕಷ್ಟ. ಆಮೇಲೆ ಅಷ್ಟು ಮೇಲಿದೆ ಮರ. ಅದು ಹೆಂಗೆ ಕಿತ್ಕೊಂತಾರ ನಂಗಂತೂ ಗೊತ್ತಿಲ್ಲ. ಕಷ್ಟ ಇದೆ, ಆಗಲ್ಲ. ಕೊಡಿ, ಬನ್ನಿ ಇಲ್ಲಿ, ನಾನು ಕಿತ್ಕೊಡ್ತೀನಿಲ್ಲ ಅಂದರೆ ಅಷ್ಟೇ ನಿಮಗೆ ಸಿಗೋದು. ಇದೆಲ್ಲ ಸಿಗೋದು ಕಷ್ಟ ಇದೆ ಈ ಕಡೆ. ಇಲ್ಲಿ ಕಿತ್ಕೊಡ್ತೀನಿ ರೀ. ಅಲ್ಲಿ ಯಾರೋ ಇರ್ತಾರೆ ಅಲ್ಲಿ. ಅಮ್ಮ ಅಲ್ಲಿ ಅದಿದೆ, ಅದೂನಾ? ಇಲ್ಲ ಅಲ್ವಾ? ಅಲ್ಲಿ ಹೈಟ್ ಆಗುತ್ತೆ. ಬನ್ನಿ, ಇಲ್ಲ ನಾನು ಕಿತ್ಕೊಡ್ತೀನಿ. ನನ್ಗೆ ಎಟ್ಟಕ್ಕೆ ಉಪ ಎಲ್ಲ ಅದೆಲ್ಲಿ ತುಂಬ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಅಮ್ಮ ಇಲ್ಲಿ ಇದು ಸಿಗುತ್ತೆ ಅನ್ಸುತ್ತೆ, ಇಟ್ಕೊಳ್ಳಿ. ಇಲ್ಲಿ ನನ್ನ ಜಂಪ್ ಮಾಡಿದ್ರೆ ಸಿಕ್ಬೋದು. ಇಟ್ಕೊಳ್ಳಿ. ಎಳೆದಾಗ್ಬಿಟ್ರೆ ಚಂದ. ಇಟ್ಕೊಳ್ಳಿ, ಕೀ ಇಟ್ಕೊಳ್ಳಿ. ಬಲ್ತಿರೋ ಕಿತ್ಕೊಂಡೋದ್ರೆ ವೇಸ್ಟ್. ಒಂದು ಸೆಕೆಂಡ್ ಇಲ್ಲ. ಇನ್ನೆಲ್ಲೂ ಇಲ್ವಾ ಮರ? ನೋಡ್ಕೊಳ್ಳಿ. ಇದು ಸಿಗಲ್ಲ ಅಲ್ವಾ? ಹೈಟ್ ಆಗೋಯ್ತು. ಸಿಗುತ್ತೆ ಅನ್ಸುತ್ತೆ. ನೀವು ಗಾಡಿನ ಇಲ್ಲ, ನನಗೆ ಸಿಗುತ್ತೆ. ಬನ್ನಿ ಇಲ್ಲಿ. ನೀನು ಮಾಡು. ಕಳಿ ಇಟ್ಕೊಳ್ಳಿ. ತುಂಬ ಇದು ಮಾಡಿಬಿಟ್ರೆ ಇಲ್ಲಿ ಇರೋಕ್ಕಾಗಲ್ಲ. ಅಲ್ಲ, ಒಂದೊಂದು ಕಿತ್ಬೇಡ, ಹಂಗೆ ಕಿತ್ತು ಗೊಂಚಲು. ಹಂಗೆ ಬರಲ್ಲ. ಬರುತ್ತೆ, ಇಟ್ಕೊ ಇಲ್ಲಿ. ಈಗ ಅದನ್ನ ಮೇಲ್ಗಡೆ ಹಂಗೆ ಕಿತ್ಕೊ. ಉಮ್ರಿ ಅದನ್ನ ಹಂಗಲ್ಲ ಕಣಪ್ಪ. ಹೆಂಗೆ
ಕೊಂಬೆನೆ ಕಿತ್ತಾಕ್ಬಿಟ್ಟೆ. ನುಗ್ಗೆ ಮುರಿಯೋದನ್ನು ನನ್ನ ನೋಡಿ ಕಲಿಬೇಕು ನೀನು. ಇರಿ ಇಲ್ಲಿ ಸುಮಾರಿದೆ, ಕಿತ್ಕೊಳ್ಳೋಣ. ಎಳೆದಿದೆ ಅಲ್ವಾ? ಎಳೆದೆ. ನಮ್ಗೆ ಈ ಥರದವೆಲ್ಲ ಟಾಸ್ಕ್ಗಳು ಕೊಟ್ಟರೆ ಸಾಕಾದಾಗ ಮಾಡ್ತೀವಿ. ಅಲ್ಲಿ ಎಷ್ಟು ನುಗ್ಗೆ ಸೊಪ್ಪು ಮರ ಹುಡ್ಕೊಂಡು ಕಿತ್ಕೊ ಬರ್ತೀರಾ? ಅದು ತಗೊಂಡೋಗಿ ಎಲ್ಲಿ ಕೊಡ್ಲವ? ಅಂದರೆ ನಮಗೆ ಉಪಯೋಗ ಆಗಷ್ಟು ಮಾತ್ರ ಕಿತ್ಕೋಬೇಕು. ಸುಮ್ಮನೆ ಅನ್ನೆಸರಿ ಕಿತ್ಕೊಳ್ಳೋದು ಒಳ್ಳೇದಲ್ಲ. ಅದೊಂದು ಕಡ್ಡಿ ಕಿತ್ಕೊ ಸಾಕು ಮೇಲ್ಗಡೆ. ಅಲ್ಲಿ ಎಷ್ಟಿದೆ? ಇಲ್ಲಿ ಇದನ್ನು ಕಿತ್ಕೊ ಅಂತ ಹೇಳಿ ನಡಿ. ಹಂಗೆ ಕೀಳೋದು ನುಗ್ಗೆ ಸೊಪ್ಪು ನೋಡಿ. ತಗೊಳ್ಳಿ ಇದನ್ನ ಇಟ್ಕೊಂಡು ನೋಡಿ. ಇಲ್ಲಿ ಅಲ್ಲಿ ಎಲ್ಲ ಪಿಕಾಕ್ ಕುಕ್ಕಿದೆ. ಇಲ್ಲೆಲ್ಲ ಐತೆ. ಬಾ ಬಾ ಬಾ. ಅಲ್ಲಿದೆ. ಇಲ್ಲಿ ಓಡಾಡುತ್ತೆ. ಇಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ. ಅಲ್ಲಿ ಪಿಕಾಕ್. ಅಲ್ಲಿ ಆದ್ರೆ ನಮ್ಮ ಕಾಲೇಜ್ ಹತ್ರ ಇಲ್ಲಿ ನವಿಲುಗಳು ಜಾಸ್ತಿ ಇರ್ತವೆ. ಅಲ್ಲೂ ಎಲ್ಲ ಇದೆ, ನೀರೈತೆ. ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಅಲ್ಲಿ ಹೋಗ್ತದೆ ಅದು. ಗಂಡ ವಿಲೋಪಿ ಅದು. ಹೌದು, ಅಲ್ಲಿ ಅವು ಇಂಥ ಕಡೆನೇ ಜಾಸ್ತಿ ಇರೋದು, ಹೊಲ ಗದ್ದೆಗಳ ಮಧ್ಯ. ಅಲ್ಲಿ ಎಷ್ಟು ಚೆನ್ನಾಗೈತೆ. ಕೆದರಬೇಕು, ಚೆನ್ನಾಗಿರುತ್ತೆ ನೋಡಲ್ಲಿ. ಸಾಕಾ ಈಗ ನಿಮಗೆ ಸೊಪ್ಪು? ನುಗ್ಗೆ ಸೊಪ್ಪು ತಗೊಳ್ಳಿ, ಇದನ್ನು ಇಟ್ಕೊಂಡು ತೋರಿಸಿ. ಕಿತ್ತು ಬೇವ್ತ್ಕೊಂಡ್ಬಿಟ್ಟಿದ್ದೀನಿ. ಬೇವ್ರ ನೀರು ಇಳಿತಾ ಕೂತೈತೆ. ಇವತ್ತು ಹಿರಳಿಕಾಯಿ, ನಾಳೆ ಹಿರಳಿಕಾಯಿ ಚಿತ್ರಾನ್ನ ಮಾಡೋದು. ಹಿರಳಿಕಾಯಿ ಚಿತ್ರಾನ್ನ ಬಿಡು. ಬೆವರು ಹೆಂಗೆ ಬರ್ತದೆ ನೋಡಲ್ಲಿ. ಹುಸಿ ಬೆವ್ರು ಬರ್ತಾ ಇಲ್ಲ. ಸಖತ್ತು ಸ್ವೆಟ್ ಆಗಿದ್ದೀನಿ. ಸ್ನಾನ ಮಾಡಿಲ್ಲ, ನಂಬ್ತಿರೋ ಬಿಡ್ತಿರೋ. ತಕ್ಷಣ ಓಡ್ ಬಂದಿದ್ದೀನಿ. ಅವಳು ಎಲ್ಲಿ ಗೊತ್ತಾ ಫೋನ್ ಮಾಡಿದ್ದು? ಸಿಟಿ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಫೋನ್ ಮಾಡಿದ್ದು. ನಾನು ತಕ್ಷಣಕ್ಕೇ ಮುಖ ತೊಳೆದು ತಿಂಡಿ ತಿಂದಿದ್ದೆ. ಹಂಗೆ ಬರೀ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೋಡಿ ಬಂದಿದ್ದೀನಿ. ನಿನ್ಗೋಸ್ಕರ ನೋಡು ಮತ್ತೆ ಹೆಂಗೆ ಅಂತೀಯ ಗಬ್ಬಿ ಅಂತ. ಈಗ ಹೋಗಿ ಸ್ನಾನ ಮಾಡ್ತೀನಿ ಫ್ರೆಶ್ ಆಗಿ. ನಮಗೆ ಡೈಲಿ ಸ್ನಾನ ಮಾಡಿದ್ರೆ ಬರೋಕ್ಕಾಗಲ್ಲ. ನಾವು ಒನಿ ಥರ ಗಬ್ಬಲ್ಲ. ಅಪ್ಪ ನಿಜ ಹೇಳಮ್ಮ, ಮನ್ಸಿಂದ ಹೇಳಮ್ಮ. ನಾನು ದಿನ ಸ್ನಾನ ಮಾಡಲ್ಲ ಅಂತ. ಬಿಡವ, ನೀನು ಮುಟ್ಬೇಡ. ಅಲ್ಲೇನೋ ಕೂತಿತ್ತು. ಹೇಳಮ್ಮ, ಮನ್ಸಿಂದ ಹೇಳಮ್ಮ, ನಾನು ದಿನ ಸ್ನಾನ ಮಾಡಲ್ಲ ಅಂತ. ಮನಸ್ಸಿಂದ ಹೇಳ್ತಿದ್ದೀನಿ. ಅವಳು ನೀಟೆ, ನಾನು ನೀಟೆ. ನಾನು ನಿನ್ಕಿನ ನೀಟು. ಆಯ್ತು ಬನ್ನಿ. ಸರಿ, ಈಗ ಇಲ್ಲೆಲ್ಲ ಗಲೀಜು ಮಾಡ್ಕೊಂಡಿಲ್ಲಿ ಎಲ್ಲ ಬಿದ್ದಿದೆ. ಅದು ಮರದಲ್ಲಿ ಉದುರುತ್ತಲ್ಲ. ಅಮ್ಮ, ಎಕ್ಸಾಮ್ ಇದೆ ಅಮ್ಮ, ಇನ್ನೊಂದು ಅವರಲ್ಲಿ ಮನೇಲಿ ಇರಬೇಕು. ನಡಿ ಅಮ್ಮ. 20 ನಿಮಿಷದಲ್ಲಿ ಕರ್ಕೊಂಡು ಹೋಗ್ತೀನಿ ಚಿನ್ನ. ಬಿಡಿ, ಅದು ನಾನು ಹಿಂದೆ ಇಟ್ಕೊಂತೀನಿ, ಒಳಗಿಡಕ್ಕಾಗಲ್ಲ. ಕಟ್ಬಿಡ್ತೀನಿ ತಡೆವಾ. ಬೀಳ್ತಿದೆ ಸುಮಾರು. ಬಿಡಿಯಪ್ಪ, ದೃಷ್ಟಿ ಆಗ್ಬೇಡಿ ನುಗ್ಗೆ ಸೊಪ್ಪಿಗೆ. ಕೆಲವರು ನುಗ್ಗೆ ಸೊಪ್ಪು ಕಳ್ಳಿ ಅಂತಾರೆ, ಬೇರೆ ಯಾರು ಅನ್ನಲ್ಲ. ನನ್ನ ಮಕ್ಕಳೇ ಅಂತಾರೆ ನುಗ್ಗೆ ಸೊಪ್ಪು ಕಳ್ಳಿ ಅಂತ. ಇವತ್ತು ಅದ್ರ ಜೊತೆಗೆ ಹಿರಳಿಕಾಯಿ ಕಿತ್ಕೊಂಡ್ಬಿಟ್ಟಿದ್ದೀನಿ. ಯಾರು ಏನು ಅನ್ಕೋಬೇಡಿ ಪ್ಲೀಸ್. ಯಾಕಂದರೆ ನಮಗೆ ನಾಟಿ ಹಿರಳಿಕಾಯಿ ಮಾರ್ಕೆಟಲ್ಲೂ ಸಿಕ್ಕಲ್ಲ, ಅದಕ್ಕೋಸ್ಕರ. ಆಯಿತು ನಡಿಯಪ್ಪ, ಬನ್ನಿ. ಬೇಕಿದ್ರೆ ಸೋಮವಾರನೂ ಬನ್ನಿ ಕಾಲೇಜ್ಗೆ. ನಂಗೆ ಎಕ್ಸಾಮ್ ಇದೆ, ಅವತ್ತು ಬಂದು ಕಿತ್ಕೊಂಡು ಹೋಗೋರು. ಇಲ್ಲ ಅಲ್ಲ, ಇನ್ನೊಂದು 4 ದಿನಕ್ಕೆ ಬೆಳೆದಿರುತ್ತೆ, ಅದಕ್ಕೆ ಹೇಳ್ದೆ. ಸರಿ, ಹೊರಡೋದ ಈಗ? ಅಲ್ಲಿ ನೋಡಿ, ಇಲ್ಲಿ ಅಲ್ಲೆಲ್ಲ ಬಿದ್ದು ಬೇಡದ್ದು. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಅಂದರೆ ನನ್ನ ಮಗಳು ಸಕ್ಕ ಟಾರ್ಚರ್ ಕೊಡ್ತಾರಂತಪ್ಪ ಕಾಲೇಜಲ್ಲಿ. ಎಕ್ಸಾಮ್ ಇದೆ, ಎಕ್ಸಾಮ್ ಟೈಮಲ್ಲೂ ಏನೋ ಕರೆಸಿ ಅವಳಿಗೆ ಅದೇನೇನೋ ಸಬ್ಮಿಟ್ ಮಾಡಿ ಅಂತ ಅಂದ್ಬಿಟ್ಟು ಕರೆಸಿದ್ರು. ಪಾಪ ಅವಳು ಒಬ್ಬಳೇ ಓಡಾಡ್ತಾಳೆ ಅಂತ ಬಂದಿದ್ದೆ. ಸಾರಿ ಚಿನ್ನಮ್ಮ. ನೀವು ಬರ್ತೀನಿ ಅಂತ ಅಂದೆ, ನಾಯಿ ಥರ ಆಡ್ಬಿಟ್ಟು ಬೇಡ ಅಂತ ಅಂದ್ಲು. ನೋಡಿ ಈಗ ಸುಮ್ಮನೆ ಅವ್ರಿಗೆ ಏನಕ್ಕೆ ಹಿಂಸೆ ಕೊಡೋದು? ಇನ್ನು ತಿಂಡಿ ಆಗಿರಲಿಲ್ಲ, ಲೇಟ್ ಆಗುತ್ತೆ ಅಂತ ನಾನು ಬಂದೆ ಅಷ್ಟೇ. ಈಗ ಹೆಂಗೋ ನಾನು ಬರಲೇಬೇಕಾಯ್ತು, ಅದಕ್ಕೆ ದೊಡ್ಡವ್ರ ಮತ್ತೆ ಕೇಳಿ ಅಂತ ಅನ್ನೋದು ತಾಳ್ಮೆ ಇರಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಂಗೆ ಐ ಆಮ್ ಸೋ ಸಾರಿ. ಬಾಯ್. ಯಾಕೆ ಸಾರಿ? ಕಳ್ಳಿ ಅಂದ್ಬಿಟ್ರೆ